ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1038 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 24ರಿಂದ 26ನೇ ಜನವರಿ 2026. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 2026ರಲ್ಲಿ ಘೋಷಿಸಲಾದ ಒಟ್ಟು ಪದ್ಮ ಪ್ರಶಸ್ತಿಗಳ ಸಂಖ್ಯೆ ಎಷ್ಟು? ದ ಟೋಟಲ್ ನಂಬರ್ ಆಫ್ ಪದ್ಮ ಅವಾರ್ಡ್ಸ್ ಅನೌನ್ಸ್ಡ್ ಇನ್ 2026. ಸೊ ಪ್ರತಿ ವರ್ಷ ಈ ರಿಪಬ್ಲಿಕ್ ಡೇನ ಮುಂಚಿನ ದಿನದಲ್ಲಿ ಈ ಪದ್ಮ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಸಾಂಪ್ರದಾಯಿಕವಾಗಿ ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತೆ. ಹಾಗಿದ್ರೆ 2026ನೇ ಸಾಲಿನಲ್ಲಿ ಒಟ್ಟು ಪದ್ಮ ಅವಾರ್ಡ್ಗಳನ್ನು ಎಷ್ಟು ಜನರಿಗೆ ಘೋಷಿಸಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಟ್ಟು 131 ಜನಕ್ಕೆ 2026ರಲ್ಲಿ ಈ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿರುತ್ತೆ. ಸೊ ಇದರಲ್ಲಿ ಪದ್ಮಶ್ರೀ ಯಾರಿಗೆ, ಪದ್ಮಭೂಷಣ ಯಾರಿಗೆ, ಈ ಎಲ್ಲ ಪ್ರಶಸ್ತಿಗಳನ್ನು ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ನಮ್ಮ ಕರ್ನಾಟಕದ ವತಿಯಿಂದ ಈ ಒಂದು ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥವ್ರು ಯಾರು, ಯಾವ ಕ್ಷೇತ್ರದಲ್ಲಿ ಕೊಡುಗೆಗಾಗಿ ಅವರಿಗೆ ಅವಾರ್ಡ್ಗಳನ್ನು ನೀಡಲಾಗಿದೆ, ಎಲ್ಲವನ್ನು ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ವರ್ಷ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿರುತ್ತೆ. ಅದರಲ್ಲಿ 5 ನಾವು ಪದ್ಮ ವಿಭೂಷಣ್ ಅಂತ ಕರಿತೇವೆ. ಸೊ ಇದು ಹೈಯೆಸ್ಟ್ ಹಾನರ್ ಆಗಿರುತ್ತೆ. ಪದ್ಮ ಪ್ರಶಸ್ತಿಗಳಲ್ಲಿಯೇ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿ ಪದ್ಮ ವಿಭೂಷಣ ಅಂತ ಹೇಳ್ತೇವೆ. 2026ರಲ್ಲಿ 5 ಜನರಿಗೆ ಪದ್ಮ ವಿಭೂಷಣವನ್ನು ನೀಡಲಾಗಿರುತ್ತೆ, 13 ಜನರಿಗೆ ಪದ್ಮಭೂಷಣವನ್ನು ನೀಡಲಾಗಿರುತ್ತೆ, 113 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಹಾಗಿದ್ರೆ ಪದ್ಮ ವಿಭೂಷಣವನ್ನು ಪಡೆದುಕೊಂಡಿರ್ತಕ್ಕಂಥ 5 ಜನರು ಯಾರು ಅಂದರೆ ಧರ್ಮೇಂದ್ರ ಸಿಂಗ್ ಡಿಯೋಲ್. ಸೊ ಇವರು ಆರ್ಟ್ ಅಥವಾ ಕಲೆ ಕ್ಷೇತ್ರದಲ್ಲಿ ಪೋಸ್ಟ್ ಥಾಮಸ್ಲಿ ಅಂದರೆ ಮರಣೋತ್ತರವಾಗಿ ಇವರಿಗೆ ಪದ್ಮ ವಿಭೂಷಣವನ್ನು ನೀಡಲಾಗಿರುತ್ತೆ. KT ಥಾಮಸ್ ಇವರು ಪಬ್ಲಿಕ್ ಅಫೇರ್ಸ್ ಅಥವಾ ಸಾರ್ವಜನಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ, ಸೊ ಇವ್ರಿಗೂ ಕೂಡ ಅವಾರ್ಡನ್ನು ನೀಡಲಾಗಿರುತ್ತೆ. N ರಂಜಮ್, ಸೊ ಇವರು ಕೂಡ ಆರ್ಟ್ಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ. P ನಾರಾಯಣನ್ ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಕೊಡುಗೆಯನ್ನು ಕೊಟ್ಟಿರ್ತಾರೆ. VS ಅಚ್ಯುತಾನಂದನ್ ಇವರು ಪಬ್ಲಿಕ್ ಅಫೇರ್ಸ್, ಇವ್ರಿಗೂ ಕೂಡ ಪೋಸ್ಟ್ ಥಾಮಸ್ಲಿ ಅಥವಾ ಮರಣೋತ್ತರವಾಗಿ ನೀಡಲಾಗಿರುತ್ತೆ. ಸೊ ಇಲ್ಲಿ ಪೋಸ್ಟ್ ಥಾಮಸ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎಕ್ಸಾಮ್ಸ್ಗಳಲ್ಲಿ ಪೋಸ್ಟ್ ಥಾಮಸ್ಲಿ ಯಾರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅನ್ನೋದನ್ನು ಕೂಡ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇನ್ನು 2026ರ ರಿಪಬ್ಲಿಕ್ ಡೇ ಈವ್ನಂದು ಈ ಒಂದು ಪ್ರಶಸ್ತಿಗಳನ್ನು ಭಾರತ ಸರ್ಕಾರದ ವತಿಯಿಂದ ಅನೌನ್ಸ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಒಟ್ಟು 131 ಪ್ರಶಸ್ತಿಗಳನ್ನು ನೀಡಲಾಗಿರುತ್ತೆ. ಸೊ ಇದರಲ್ಲಿ ವಿಮೆನ್ ಅವಾರ್ಡಿಸ್ ಅಂದರೆ ಒಟ್ಟು ಮಹಿಳೆಯರು, ಇದರಲ್ಲಿ 19 ಜನ ಮಹಿಳೆಯರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಅದರ ಜೊತೆಗೆ ಫಾರಿನ್ ಅಥವಾ NRI ರಿಸಿಪಿಯೆಂಟ್ಸ್ಗಳ ಸಂಖ್ಯೆ 6 ಜನ, ಅಂದರೆ ವಿದೇಶಿ ಅಥವಾ ಅನಿವಾಸಿ ಭಾರತೀಯ ಪುರಸ್ಕೃತರು 6 ಜನ ಇರ್ತಾರೆ. ಪೋಸ್ಟ್ ಥಾಮಸ್ಲಿ ಅಂದರೆ ಒಟ್ಟು ಎಲ್ಲ ಪದ್ಮ ಪ್ರಶಸ್ತಿಗಳನ್ನು ಪಡೆದುಕೊಂಡರೆ ಮರಣೋತ್ತರವಾಗಿ 16 ಜನಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಹಾಗಿದ್ರೆ ಪದ್ಮ ವಿಭೂಷಣವನ್ನು ಪಡೆದುಕೊಂಡಿರ್ತಕ್ಕಂಥವರಲ್ಲಿ ಪ್ರಮುಖವರು ಧರ್ಮೇಂದ್ರ, ಸೊ ಇವರಿಗೆ ಪದ್ಮ ವಿಭೂಷಣವನ್ನು ಪೋಸ್ಟ್ ಥಾಮಸ್ಲಿ ನೀಡಲಾಗಿರುತ್ತೆ. ಅಲ್ಕಾ ಯಾಗ್ನಿಕ್ ಮತ್ತು ಆ್ಯಕ್ಟರ್ ಮಮ್ಮೂಟಿ ಅವರಿಗೆ ಪದ್ಮಭೂಷಣ ಅವಾರ್ಡ್ಗಳನ್ನು ನೀಡಲಾಗಿರುತ್ತೆ. ಅಂದರೆ ನಾನಿಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು ವೆರಿ ಫೇಮಸ್ ಪರ್ಸನಾಲಿಟೀಸ್ಗಳ ಬಗ್ಗೆ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಸೊ ಅದಾದಮೇಲೆ ಕ್ರಿಕೆಟ್ ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂತೆ ರೋಹಿತ್ ಶರ್ಮಾ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಇನ್ನು ಪದ್ಮ ವಿಭೂಷಣವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಪದ್ಮ ವಿಭೂಷಣವನ್ನು 5 ಜನಕ್ಕೆ ನೀಡಲಾಗಿರುತ್ತೆ. ಇದನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಅವರ ಸ್ಟೇಟ್ ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಧರ್ಮೇಂದ್ರ ಅವರು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ, KT ಥಾಮಸ್ ಕೇರಳ ರಾಜ್ಯದವರು, ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ N ರಂಜಮ್, ಅದಾದಮೇಲೆ ಕೇರಳಗೆ ಸಂಬಂಧಪಟ್ಟಂತೆ ಇನ್ನೂ ಇಬ್ಬರು ಇರ್ತಾರೆ, P ನಾರಾಯಣನ್ ಮತ್ತು ಅಚ್ಯುತಾನಂದನ್, ಇವರಿಬ್ಬರಿಗೂ ಕೂಡ. ಸೊ ಒಟ್ಟು ಕೇರಳದವರಿಗೆ 3 ಜನರಿಗೆ ಈ ವರ್ಷದಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಇನ್ನು ಪದ್ಮಭೂಷಣವನ್ನು ಒಟ್ಟು 13 ಜನಕ್ಕೆ ನೀಡಲಾಗಿರುತ್ತೆ. ಅಲ್ಕಾ ಯಾಗ್ನಿಕ್ ಮಹಾರಾಷ್ಟ್ರ ಕಲೆಗೆ ಸಂಬಂಧಪಟ್ಟಂತೆ, ಶ್ರೀ ಭಗತ್ ಸಿಂಗ್ ಕೋಶ್ಯಾರಿ ಪಬ್ಲಿಕ್ ಅಫೇರ್ಸ್ ಉತ್ತರಾಖಂಡಕ್ಕೆ ಸಂಬಂಧಪಟ್ಟಂತೆ, ಕಲ್ಲಿಪಟ್ಟಿ ರಾಮಸ್ವಾಮಿ ಪಳನಿಸ್ವಾಮಿ ಮೆಡಿಸಿನ್ ಅಥವಾ ವೈದ್ಯಕೀಯ ಕ್ಷೇತ್ರ ತಮಿಳುನಾಡಿಗೆ ಸಂಬಂಧಪಟ್ಟಂತೆ, ಮಮ್ಮೂಟಿ ಕಲೆ ಕೇರಳಗೆ ಸಂಬಂಧಪಟ್ಟಂತೆ, ನೂರಿ ದತ್ತಾತ್ರೇಯುಡು ಮೆಡಿಸಿನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸೊ US ಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಶ್ರೀ ಪಿಯೂಷ್ ಪಾಂಡೆ
ಇವರಿಗೆ ಪೋಸ್ಟಾಮಸ್ಲಿ ಕಲೆಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ವ್ಯಕ್ತಿಯಾಗಿರ್ತಾರೆ. ಅದಾದಮೇಲೆ ಮೀಲಾನಂದನ್ ಸೋಷಿಯಲ್ ವರ್ಕ್ ತಮಿಳುನಾಡು. ಅದಾದಮೇಲೆ ಶತಾವಾದನಿ ಆರ್ ಗಣೇಶ್ ನಮ್ಮ ಕರ್ನಾಟಕದವರು, ಇವರು ಕಲೆಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದಮೇಲೆ ಶಿಬು ಸೋರೆನ್ ಪೋಸ್ಟಾಮಸ್ಲಿ ಪಬ್ಲಿಕ್ ಅಫೇರ್ಸ್ ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ. ಶ್ರೀ ಉದಯ್ ಕೊಟಕ್ ಇವರು ಟ್ರೇಡ್ ಮತ್ತು ಇಂಡಸ್ಟ್ರಿ, ಸೊ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಇನ್ನು ಶ್ರೀ ವಿ ಕೆ ಮಲ್ಹೋತ್ರಾ ಇವರಿಗೆ ಪೋಸ್ಟಾಮಸ್ಲಿ ಇವರು ಪಬ್ಲಿಕ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕೊಡುಗೆಯನ್ನು ನೀಡಿರ್ತಾರೆ. ಸೊ ದೆಹಲಿಗೆ ಸಂಬಂಧಪಟ್ಟಂಥ ವ್ಯಕ್ತಿ. ಆ್ಯಂಡ್ ವಲ್ಲಪಲ್ಲಿ ನಟೇಶನ್ ಇವರು ಪಬ್ಲಿಕ್ ಅಫೇರ್ಸ್ ಕೇರಳಗೆ ಸಂಬಂಧಪಟ್ಟಂತೆ. ಆ್ಯಂಡ್ ಶ್ರೀ ವಿಜಯ್ ಅಮೃತ್ ರಾಜ್ ಸ್ಪೋರ್ಟ್ಸ್ ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂತೆ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇಷ್ಟು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿರುತ್ತೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶಸ್ತಿಗಳನ್ನು ನಾವು ಡಿಸ್ಕಸ್ ಮಾಡೋದಾದರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಒಟ್ಟು 8 ಜನಕ್ಕೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿರುತ್ತೆ. ಆ 8 ಜನರು ಯಾರ್ಯಾರು ಅಂತ ನಾವು ನೋಡೋದಾದರೆ, ಸೊ ಶತಾವಧಾನಿ ಆರ್ ಗಣೇಶ್ ರವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಅಂಕೇಗೌಡ ಇವರಿಗೆ ಸೋಷಿಯಲ್ ವರ್ಕ್ ಅಥವಾ ಸಾಮಾಜಿಕ ಸೇವೆಗಾಗಿ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಇವರಿಗೆ ಪದ್ಮಶ್ರೀ ಅಂದರೆ ಒಬ್ಬರಿಗೆ ಮಾತ್ರ ಪದ್ಮಭೂಷಣ ಬಂದಿದೆ, ಮಿಕ್ಕಿದ 7 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಪ್ರಭಾಕರ್ ಬಸವ ಪ್ರಭು ಕೋರೆ ಇವರಿಗೆ ಲಿಟ್ರೇಚರ್ ಮತ್ತು ಎಜುಕೇಷನ್ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ. ಅದಾದಮೇಲೆ ಸುಶೀಲಮ್ಮ ಇವರಿಗೆ ಸೋಷಿಯಲ್ ವರ್ಕ್ ಅಥವಾ ಸಾಮಾಜಿಕ ಕೆಲಸಕ್ಕಾಗಿ. ಶಶಿಶೇಖರ್ ವೆಂಪತಿ ಇವರಿಗೆ ಲಿಟ್ರೇಚರ್ ಮತ್ತು ಎಜುಕೇಷನ್ ಕ್ಷೇತ್ರದಲ್ಲಿ. ಅದಾದಮೇಲೆ ಶುಭಾ ವೆಂಕಟೇಶ ಅಯ್ಯಂಗರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ. ಸುರೇಶ್ ಅನಗವಾಡಿ ಇವರು ಮೆಡಿಸಿನ್ ಕ್ಷೇತ್ರದಲ್ಲಿ. ಮತ್ತೆ ಟಿ ಟಿ ಜಗನ್ನಾಥನ್ ಇವರಿಗೆ ಪೋಸ್ಟಾಮಸ್ಲಿ ಅಥವಾ ಮರಣೋತ್ತರವಾಗಿ ಟ್ರೇಡ್ ಅಂಡ್ ಇಂಡಸ್ಟ್ರಿ ಅಂದರೆ ವ್ಯಾಪಾರ ಮತ್ತು ಕೈಗಾರಿಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಸೊ ಇಷ್ಟು ಜನಕ್ಕೆ 7+1 ಜನಕ್ಕೆ ಈ ಒಂದು ಪದ್ಮಶ್ರೀ, 7 ಜನಕ್ಕೆ ಒಬ್ಬರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕದ ವತಿಯಿಂದ ನೀಡಲಾಗಿರುತ್ತೆ. ಇನ್ನು ಅಂಕೇಗೌಡ ಇವರ ಒಂದು ಕಾಂಟ್ರಿಬ್ಯೂಷನ್ ಅನ್ನು ನಾವು ನೋಡೋದಾದ್ರೆ, ಸೊ ಇವರೊಂದು ಪುಸ್ತಕ ಮನೆ ಅನ್ನೋದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ಪುಸ್ತಕ ಮನೆ ಏನಿರುತ್ತೆ, ಇಂಡಿಯಾಸ್ ಲಾರ್ಜೆಸ್ಟ್ ಫ್ರೀ ಆಕ್ಸೆಸ್ ಲೈಬ್ರರಿ ಇನಿಷಿಯೇಟಿವ್ ಇನ್ ಹರಳಹಳ್ಳಿ ವಿಲೇಜ್ ನಿಯರ್ ಮೈಸೂರು. ಸೊ ಮೈಸೂರಿನ ಬಳಿ ಒಂದು ಹಳ್ಳಿ ಇರುತ್ತೆ, ಅದನ್ನು ನಾವು ಹರಳಹಳ್ಳಿ ಅಂತ ಹೇಳ್ತೇವೆ. ಸೊ ಈ ಒಂದು ಗ್ರಾಮದಲ್ಲಿ ಭಾರತ ದೇಶದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಉಚಿತ ಪ್ರವೇಶವನ್ನು ಹೊಂದಿರತಕ್ಕಂಥ ಗ್ರಂಥಾಲಯವನ್ನು ಇವರು ಸ್ಥಾಪನೆ ಮಾಡಿರುವ ಕಾರಣದಿಂದ ಸೊ ಇವರಿಗೆ ಈ ವರ್ಷ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಇನ್ನು ಪದ್ಮ ಅವಾರ್ಡ್ಗಳ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದರೆ, ಇವುಗಳನ್ನು ನಾವು ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಹಾನರ್ಸ್ ಅಂತ ಹೇಳ್ತೇವೆ. ಭಾರತದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಗಳನ್ನು ನಾವು ಪದ್ಮ ಅವಾರ್ಡ್ಸ್ ಅಂತ ಹೇಳ್ತೇವೆ. ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಅಥವಾ ಅಚೀವ್ಮೆಂಟ್ಸ್ ಏನಿರುತ್ತೆ ಇದನ್ನು ಗುರುತಿಸಿ ಅವರಿಗೆ ಒಂದು ರೆಕಗ್ನಿಷನ್ ಅನ್ನ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1954 ಸೊ ಈ ಪ್ರಶಸ್ತಿಯನ್ನ ಎವ್ರಿ ಇಯರ್ ರಿಪಬ್ಲಿಕ್ ಡೇ ಈವ್ನಿಂಗ್ ಅದನ್ನ ಅನೌನ್ಸ್ ಮಾಡಲಾಗಿರುತ್ತೆ. ಅಂದ್ರೆ 25ನೇ ತಾರೀಕು ಜನವರಿ ದಿನಾಂಕದಂದು ಇವುಗಳನ್ನ ಘೋಷಣೆ ಮಾಡಲಾಗುತ್ತೆ. ಸೊ ಇದನ್ನ ಪ್ರೆಸೆಂಟ್ ಮಾಡ್ತಕ್ಕಂಥವರು ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನದಲ್ಲಿ ಈ ಒಂದು ಪ್ರಶಸ್ತಿಗಳನ್ನ ಪ್ರೆಸೆಂಟ್ ಮಾಡ್ತಾರೆ. ಸೊ ಇದರಲ್ಲಿ ಹೈಯೆಸ್ಟ್ ಹಾನರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪದ್ಮ ವಿಭೂಷಣ ಅಂತ ಕರಿತೇವೆ. ಸೊ ಇದನ್ನ ಎಕ್ಸೆಪ್ಷನಲ್ ಅಂಡ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಅಂದ್ರೆ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಯನ್ನ ನೀಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀಡ್ತಕ್ಕಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುತ್ತೆ. ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇನ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುತ್ತೆ. ಹಾಗಿದ್ರೆ ಮೊದಲನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ 2ನೇದನ್ನ ನಾವು ಪದ್ಮಭೂಷಣ ಅಂತ ಕರಿತೇವೆ. ಸೊ ಇದು ಡಿಸ್ಟಿಂಗ್ವಿಶ್ಡ್ ಸರ್ವಿಸಸ್ ಆಫ್ ಹೈ ಆರ್ಡರ್ ಅಂದ್ರೆ ಉತ್ತಮ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ನೀಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿರುತ್ತೆ. ಕೊನೆಯದನ್ನ ನಾವು ಪದ್ಮಶ್ರೀ ಅಂತ ಕರಿತೇವೆ. ಈ ಒಂದು ಪ್ರಶಸ್ತಿಯನ್ನ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಇನ್ ಎನಿ ಫೀಲ್ಡ್ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಗಾಗಿ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದನ್ನು ನಾವು 4th ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಥವಾ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ನಾವು ಇದನ್ನ ಕರಿತೇವೆ. ಹಾಗಿದ್ರೆ ಈ ಒಂದು ಪ್ರಶಸ್ತಿಗಳನ್ನ ನೀಡಲಿಕ್ಕೆ ಪರಿಗಣನೆಗೆ ತೆಗೆದುಕೊಳ್ತಕ್ಕಂಥ ಒಂದು ಕ್ಷೇತ್ರಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಆರ್ಟ್ ಅಂಡ್ ಕಲ್ಚರ್ ಕಲೆ ಮತ್ತು ಸಂಸ್ಕೃತಿ, ಲಿಟ್ರೇಚರ್ ಅಂಡ್ ಎಜುಕೇಶನ್
ಸಾಹಿತ್ಯ ಮತ್ತು ಶಿಕ್ಷಣ, ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಅಂದರೆ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರ, ಮೆಡಿಸಿನ್ ಅಥವಾ ವೈದ್ಯಕೀಯ ಕ್ಷೇತ್ರವಾಗಿರ್ಬೋದು ಅಥವಾ ಔಷಧೀಯ ಕ್ಷೇತ್ರವಾಗಿರ್ಬೋದು, ಸೋಷಿಯಲ್ ವರ್ಕ್ ಅಥವಾ ಸಾಮಾಜಿಕ ಸೇವೆ, ಪಬ್ಲಿಕ್ ಅಫೇರ್ಸ್ ಅಥವಾ ಸಾರ್ವಜನಿಕ ಸಂಬಂಧಗಳು, ಸ್ಪೋರ್ಟ್ಸ್ ಕ್ರೀಡೆ, ಸಿವಿಲ್ ಸರ್ವಿಸಸ್ ನಾಗರಿಕ ಸೇವೆ, ಟ್ರೇಡ್ ಮತ್ತು ಇಂಡಸ್ಟ್ರಿ ಅಥವಾ ವ್ಯಾಪಾರ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಹೂ ಕ್ಯಾನ್ ರಿಸೀವ್ ಇಟ್? ಈ ಒಂದು ಪ್ರಶಸ್ತಿಯನ್ನು ಯಾರು ಪಡೆಯಬಹುದಾಗಿರುತ್ತೆ? ಅಫ್ಕೋರ್ಸ್ ಸಿಟಿಸನ್ಸ್ ಆಫ್ ಇಂಡಿಯಾ, ಭಾರತ ದೇಶದ ನಾಗರಿಕರಿಗೆ ಪ್ರಥಮ ಆದ್ಯತೆಯನ್ನು ನೀಡಲಾಗುತ್ತೆ. ಇದನ್ನು ಹೊರತುಪಡಿಸಿ ಫಾರಿನ್ ನ್ಯಾಷನಲ್ಸ್ಗೂ ಕೂಡ ನೀಡಲಾಗುತ್ತೆ, ಅಂದರೆ ವಿದೇಶಿ ಪ್ರಜೆಗಳಿಗೂ ಕೂಡ ನೀಡಲಾಗುತ್ತೆ. NRIsಗಳಿಗೆ ಅಂದರೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಅನಿವಾಸಿ ಭಾರತೀಯರಿಗೆ ನೀಡಲಾಗುತ್ತೆ. PIO ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅಂದರೆ ಭಾರತ ದೇಶದ ಮೂಲವಾಸಿಗಳಿಗೆ ನೀಡಲಾಗುತ್ತೆ. ಆ್ಯಂಡ್ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾದವರೆಗೂ ಕೂಡ ಅಂದರೆ ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನು ಪೋಸ್ಟ್ ಥಾಮಸ್ಲಿ ಅಥವಾ ಮರಣೋತ್ತರವಾಗಿ ಕೂಡ ನೀಡಬಹುದಾಗಿರ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಇನ್ನು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಬೌಟ್ ಪದ್ಮ ಅವಾರ್ಡ್ಸ್ ಅನ್ನು ನಾವು ನೋಡೋದಾದ್ರೆ, ದೇ ಡು ನಾಟ್ ಕ್ಯಾರಿ ಎನಿ ಕ್ಯಾಶ್ ಪ್ರೈಸ್ ಅಂದರೆ ಈ ಒಂದು ಪದ್ಮ ಪ್ರಶಸ್ತಿಗಳಲ್ಲಿ ಯಾವುದೇ ನಗದು ಬಹುಮಾನವನ್ನು ಈ ಒಂದು ಪ್ರಶಸ್ತಿಗಳಲ್ಲಿ ನೀಡಲಾಗೋದಿಲ್ಲ. ಸೊ ಇದರಲ್ಲಿ ಒಂದು ಮೆಡಲಿಯನ್ನು ನೀಡಲಾಗುತ್ತೆ, ಒಂದು ಸರ್ಟಿಫಿಕೇಟ್ ಪದಕ ಮತ್ತು ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಆ ಪ್ರಮಾಣ ಪತ್ರವನ್ನು ಸನದ್ ಅಂತ ಕರೀತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಸೊ ದೀಸ್ ಆರ್ ಸಿವಿಲಿಯನ್ ಹಾನರ್ಸ್, ನಾಟ್ ಟೈಟಲ್ಸ್ ಅಂದರೆ ಇವುಗಳನ್ನು ಬರೀ ಗೌರವಗಳು ಅಂತ ಮಾತ್ರ ಕರೀತೇವೆ, ಇವು ಶೀರ್ಷಿಕೆಗಳಲ್ಲ. ಅದರ ಅರ್ಥ ಏನು ಅಂದರೆ ದೇ ಕ್ಯಾನ್ ನಾಟ್ ಬಿ ಯೂಸ್ಡ್ ಆಸ್ ಪ್ರಿಫಿಕ್ಸಸ್ ಆರ್ ಸಫಿಕ್ಸಸ್ ಅಂದರೆ ನಮ್ಮ ಹೆಸರಿನ ಮುಂಚೆ ಆಗಲಿ ಹೆಸರಿನ ನಂತರವಾಗಲಿ ಈ ಒಂದು ಟೈಟಲ್ಗಳನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ಕೇವಲ ಗೌರವಗಳಾಗಿ ಮಾತ್ರ ನಾವು ಇದನ್ನು ಸ್ವೀಕರಿಸಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಭಾರತದ 77ನೇ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದವರು ಯಾರು? Who was the chief guest at India's 77th Republic Day Parade 2026? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉರ್ಸುಲಾ ವಾನ್ ಡೇರ್ ಲೇಯನ್. ಸೊ ಇವರು ನಮ್ಮ ಭಾರತ ದೇಶದ 2026ರ ಗಣರಾಜ್ಯ ದಿನದ ಪೆರೇಡ್ ನಡೆಯುತ್ತೆ. ಆ ಒಂದು ಪೆರೇಡ್ನ ಮುಖ್ಯ ಅತಿಥಿಯಾಗಿ ಇವರನ್ನ ಆಹ್ವಾನ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಂದರ್ಭದಲ್ಲಿ ಯಾರ್ಯಾರು ಇನ್ವೈಟ್ ಮಾಡಲಾಗಿತ್ತು ಮತ್ತೆ ಈ ಒಂದು ರಿಪಬ್ಲಿಕ್ ಡೇನ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ರಿಪಬ್ಲಿಕ್ ಡೇ ಅನ್ನ ಪ್ರತಿ ವರ್ಷ 26th January ನಾವು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು. ಈ ಒಂದು ದಿನಾಂಕದ ವಿಶೇಷತೆ ಏನು ಅಂದರೆ ಅಡಾಪ್ಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ಒಂದು ದಿನ 1950 ಜನವರಿ 26 ಪ್ರತಿ ವರ್ಷ ನಾವು ರಿಪಬ್ಲಿಕ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ಆನ್ ದಿಸ್ ಡೇ ಇಂಡಿಯಾ ಬಿಕೇಮ್ ಅ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ಸ್ ಅಂದರೆ ಭಾರತದ ರಾಷ್ಟ್ರ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಯಾಕೆ 26 ಜನವರಿಯನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಸೊ ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇದೆ. ಸೊ ಇದರ ಒಂದು ಬ್ಯಾಕ್ ಡೇಟ್ಸ್ಗಳನ್ನು ನಾವು ನೋಡೋದಾದರೆ ಫಾರ್ ಎಕ್ಸಾಂಪಲ್ 1929 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಟ್ ಲಾಹೋರ್ ಪಾಸ್ಟ್ ಪೂರ್ಣ ಸ್ವರಾಜ್ ರೆಸಲ್ಯೂಷನ್ ಅಂದರೆ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಲಾಗುತ್ತೆ. ಯಾವಾಗ 1929 ಲಾಹೋರ್ನಲ್ಲಿ ಒಂದು INC ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿರುತ್ತೆ ಸೊ ಇವರು ಒಂದು ನಿರ್ಣಯವನ್ನು ಅಂಗೀಕಾರ ಮಾಡ್ತಾರೆ. ಆ ನಿರ್ಣಯವನ್ನು ನಾವೇನಂತ ಕರಿತೀವಿ ಅಂದರೆ ಪೂರ್ಣ ಸ್ವರಾಜ್ ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ ಅಂತಕ್ಕಂಥ ಒಂದು ರೆಸಲ್ಯೂಷನ್ ಅನ್ನು ಅವರು ಪಾಸ್ ಮಾಡ್ತಾರೆ. ಅದರ ಜೊತೆಗೆ ಡಿಕ್ಲೇರ್ಡ್ January 26, 1930 ಆಸ್ ಇಂಡಿಪೆಂಡೆನ್ಸ್ ಡೇ ಅ ಪ್ಲೆಜ್ ಟುವರ್ಡ್ಸ್ ಫುಲ್ ಫ್ರೀಡಮ್ ಅಂದರೆ ಅಫ್ಕೋರ್ಸ್ ನಮ್ಗೆ ಅವಾಗ ಸ್ವತಂತ್ರ ಬಂದಿರಲಿಲ್ಲ, ಆದರೂ ಕೂಡ ಜನವರಿ 26, 1930 ಏನು ಮಾಡ್ತಾರೆ ಅಂದರೆ ಸ್ವಾತಂತ್ರ್ಯ ದಿನವೆಂದು ಘೋಷಣೆ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಬಟ್ ಆ ಸಮಯಕ್ಕೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿರಲಿಲ್ಲ. ಬಟ್ ಆ ಒಂದು ಅಧಿವೇಶನದಲ್ಲಿ ಈ ಒಂದು ಘೋಷಣೆಯನ್ನು ಮಾಡಿರ್ತಕ್ಕಂಥ ಒಂದು ದಿನಾಂಕ ಇದಾಗಿರುತ್ತೆ. ಸೊ 1947 ಇಂಡಿಯಾ ಗೇನ್ಡ್ ಇಂಡಿಪೆಂಡೆನ್ಸ್ ಆನ್ 15th August ಅಂದರೆ 15ನೇ ಆಗಸ್ಟ್ ನಮಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಬಟ್ ವಾಸ್ ಇನಿಷಿಯಲಿ ಅ ಡೊಮಿನಿಯನ್ ಅಂಡರ್ ಬ್ರಿಟಿಷ್ ಲೀಗಲ್ ಫ್ರೇಮ್ವರ್ಕ್ ಅಂದರೆ ಇದಕ್ಕಿಂತ ಮುಂಚೆ ನಾವು
ಬ್ರಿಟಿಷರ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ನಮಗೊಂದು ಡೊಮಿನಿಯನ್ ಸ್ಥಾನಮಾನ ಮಾತ್ರ ಇತ್ತು. ಬಟ್ August 15 ನಂತರ ಅದು ಇಂಡಿಪೆಂಡೆಂಟ್ ಕಂಟ್ರಿ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ 1950 ಅಥವಾ 1950ರಲ್ಲಿ ಅದು January 26 ಅಂದರೆ 1950 January 26ನೇ ತಾರೀಕು ಆಫ್ಟರ್ ನಿಯರ್ಲಿ 3 years ಆಫ್ ಡ್ರಾಫ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ಇಂಪ್ಲಿಮೆಂಟೆಡ್. ಅಂದರೆ ಸತತವಾಗಿ 3 ವರ್ಷಗಳ ಈ ಒಂದು ಸಂವಿಧಾನದ ಒಂದು ಡ್ರಾಫ್ಟಿಂಗ್ ಅಥವಾ ರಚನೆಯ ನಂತರ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೇವೆ, ಅಂದರೆ ಅನುಷ್ಠಾನಕ್ಕೆ ತರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇಂಡಿಯಾ ಬಿಕೇಮ್ ಫುಲ್ಲಿ ರಿಪಬ್ಲಿಕ್ ವಿತ್ ಪ್ರೆಸಿಡೆಂಟ್ ಆಸ್ ದಿ ಹೆಡ್ ಆಫ್ ದಿ ಸ್ಟೇಟ್. ಅಂದರೆ ಆ ಒಂದು ಸಂದರ್ಭಕ್ಕೆ ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥರಾಗಿ ಪರಿಗಣಿಸಿ ನಮ್ಮ ಭಾರತ ರಾಷ್ಟ್ರ ಸಂಪೂರ್ಣ ಗಣರಾಜ್ಯವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಾದ್ಮೇಲೆ ದಿಸ್ ಡೇಟ್ ಕನೆಕ್ಟ್ಸ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ 1930. ಸೊ 1930ಯಲ್ಲಿ ನಾವೇನು ಪೂರ್ಣ ಸ್ವರಾಜ್ಯ ಅಥವಾ ನಮಗೆ ಸ್ವತಂತ್ರ ಸಿಕ್ಕಿತ್ತು ಅಂತ ನಾವೇನು ಘೋಷಣೆ ಮಾಡಿರ್ತೇವೆ, ಸೊ ಆ ಒಂದು ದಿನಾಂಕಕ್ಕೆ ಇದನ್ನ ಸಂಬಂಧ ಅಥವಾ ಕನೆಕ್ಟ್ ಮಾಡಲಾಗುತ್ತೆ ವಿತ್ ಬರ್ತ್ ಆಫ್ ಇಟ್ಸ್ ಡೆಮಾಕ್ರೆಟಿಕ್ ರಿಪಬ್ಲಿಕ್. ಅಂದರೆ 1950ಕ್ಕೆ ನಮಗೆ ಈ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಕ್ಕಂಥದ್ದು ಜನನಕ್ಕೆ ಸಂಪರ್ಕವಾಗಿರ್ತಕ್ಕಂಥ ದಿನಾಂಕವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಪ್ರತಿ ವರ್ಷ January 26 ಗಣರಾಜ್ಯ ದಿವಸವೆಂದು ಆಚರಣೆ ಮಾಡ್ತಕ್ಕಂಥದ್ದು ಅದರ ಮಹತ್ವವಾಗಿರುತ್ತೆ. ಹಾಗಿದ್ರೆ ಈ ಒಂದು ರಿಪಬ್ಲಿಕ್ ಡೇ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಎಸ್ಟಾಬ್ಲಿಷಸ್ ರೂಲ್ಸ್ ಆಫ್ ಲಾ, ಅಂದರೆ ಕಾನೂನು ನಿಯಮಗಳನ್ನು ಸ್ಥಾಪಿಸುತ್ತೆ. ಅಫ್ಕೋರ್ಸ್ ನಾವು ಕಾನ್ಸ್ಟಿಟ್ಯೂಷನ್ ಅಂದ್ರೇನೆ ನಾವು ಲಾ ಆಫ್ ದಿ ಲ್ಯಾಂಡ್ ಅಥವಾ ಒಂದು ನೆಲದ ಕಾನೂನು ಅಂತ ಹೇಳ್ತೇವೆ. ಆ ಒಂದು ಕಾನೂನನ್ನು ಸ್ಥಾಪಿಸಿಕೊಟ್ಟಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಪವರ್ ರೆಸ್ಟ್ ವಿತ್ ದಿ ಪೀಪಲ್, ಅಂದರೆ ನಮ್ಮ ಒಂದು ಭಾರತ ರಾಷ್ಟ್ರದ ಒಂದು ಪವರ್ ಅಥವಾ ಅಧಿಕಾರ ಜನರ ಬಳಿ ಇದೆ. ಅಂದರೆ ನಾವೇನು ಸರ್ಕಾರವನ್ನು ಆಯ್ಕೆ ಮಾಡ್ತೇವೆ ಅದು ನಾವು ನೀಡ್ತಕ್ಕಂಥ ಒಂದು ಮತದಾನದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಕಾರಣದಿಂದ ಸೊ ಇಲ್ಲಿ ನಾವು ಪವರ್ ರೆಸ್ಟ್ ವಿತ್ ದ ಪೀಪಲ್ ಅಥವಾ ಜನರ ಮೇಲೆ ಆ ಒಂದು ಅಧಿಕಾರ ಅಂತಕ್ಕಂಥದ್ದು ಅವಲಂಬಿತವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇದು ಈ ಒಂದು ದಿನ ಏನನ್ನ ಅಪ್ಹೋಲ್ಡ್ ಮಾಡುತ್ತೆ ಅಥವಾ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಏನಿದೆ ಇದು ಏನನ್ನ ಎತ್ತಿ ಹಿಡಿಯುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಜಸ್ಟಿಸ್ ಅಥವಾ ನ್ಯಾಯ ಸಮ್ಮತೆ ಅಂತ ಹೇಳ್ಬೋದಾಗಿರುತ್ತೆ. ಲಿಬರ್ಟಿ ಅಥವಾ ಸ್ವೇಚ್ಛತೆ, ಅಂದರೆ ನಮ್ಗಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳನ್ನು ನಮಗೆ ನೀಡಲಾಗಿರುತ್ತೆ. ಈಕ್ವಾಲಿಟಿ ಅಂದರೆ ಸಮಾನತೆ, ಫ್ರೆಟರ್ನಿಟಿ ಅಂದರೆ ಭ್ರಾತೃತ್ವ, ಅಂದರೆ ನಮ್ದೊಂದು ಸೆಕ್ಯುಲರ್ ಅಂದರೆ ಜಾತ್ಯತೀತ ರಾಷ್ಟ್ರವಾಗಿರುತ್ತೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದಿ ರಿಲಿಜಿಯನ್ ನಮ್ಮೆಲ್ಲರಿಗೂ ಒಂದೇ ಕಾನೂನು ಅಂತ ಹೇಳ್ತಕ್ಕಂಥದ್ದು. ಸೊ ಇದನ್ನೇ ನಾವು ಫ್ರೆಟರ್ನಿಟಿ ಅಥವಾ ಭ್ರಾತೃತ್ವ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಸಂವಿಧಾನದಲ್ಲಿ ಬರ್ತಕ್ಕಂಥ ಒಂದು ಕೀ ಪಾಯಿಂಟ್ಸ್ ಅಂತ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಇನ್ನು ರೀಇನ್ಫೋರ್ಸಸ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್, ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುತ್ತೆ. ಬಿಕಾಸ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಪವರ್ ಲೈಸ್ ವಿತ್ ದ ಪೀಪಲ್, ಜನರು ಆಯ್ಕೆ ಮಾಡ್ತಕ್ಕಂಥ ಸರ್ಕಾರ ನಮ್ಮನ್ನ ಅಡ್ಮಿನಿಸ್ಟರ್ ಮಾಡ್ತಕ್ಕಂಥದ್ದು ಅಥವಾ ನಮ್ಮ ಮೇಲೆ ಆಡಳಿತವನ್ನು ನಡೆಸ್ತಕ್ಕಂಥದ್ದು. ಪ್ರಮೋಟ್ಸ್ ಯೂನಿಟಿ ಇನ್ ಡೈವರ್ಸಿಟಿ, ಅಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಉತ್ತೇಜನ ಮಾಡ್ತಕ್ಕಂಥ ಒಂದು ಸಂವಿಧಾನ ನಮ್ಮದಾಗಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಪೆರೇಡ್ ಅನ್ನ ಮಾಡಲಾಗುತ್ತೆ, ಅಂದರೆ ಒಂದು ಪಥಸಂಚಲನವನ್ನ ಪ್ರತಿ ವರ್ಷ ಈ ಒಂದು ಗಣರಾಜ್ಯೋತ್ಸವ ದಿನದ ಸಂದರ್ಭದಲ್ಲಿ ಮಾಡಲಾಗುತ್ತೆ. ಸೊ ಈ ಒಂದು ಪಥ ಸಂಚಲನವನ್ನ ಕರ್ತವ್ಯ ಪಥ, ನವದೆಹಲಿಯ ಮುಂಚೆ ರಾಜ್ಪಥ್ ಅಂತ ಏನ್ ಕರೀತಾ ಇದ್ರು, ಇದಕ್ಕೆ ಮರುನಾಮಕರಣ ಮಾಡಿ ಕರ್ತವ್ಯ ಪಥ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಒಂದು ಗಣರಾಜ್ಯೋತ್ಸವದ ಪೆರೇಡ್ ಅನ್ನ ಮಾಡಲಾಗುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರಿಸೈಡ್ಸ್, ಅಂದ್ರೆ ಈ ಒಂದು ಪೆರೇಡ್ ಅನ್ನ ಭಾರತದ ರಾಷ್ಟ್ರಪತಿಗಳ ಅಧ್ಯಕ್ಷತೆ ವಹಿಸಿರ್ತಾರೆ ಅಥವಾ ಅವರ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಪೆರೇಡ್ ಆಗಿರುತ್ತೆ. ಸೊ ಇಲ್ಲಿ ಏನನ್ನ ಶೋಕೇಸ್ ಮಾಡಲಾಗುತ್ತೆ ಅಥವಾ ಏನನ್ನ ಪ್ರದರ್ಶನ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಆರ್ಮ್ಡ್ ಫೋರ್ಸಸ್ ಸ್ಟ್ರೆಂತ್, ಅಂದ್ರೆ ನಮ್ಮ ಭಾರತ ದೇಶದ ಸಶಸ್ತ್ರ ಪಡೆಗಳ ಬಲವನ್ನ ಇಲ್ಲಿ ತೋರಿಸಲಾಗುತ್ತೆ. ಮಿಲಿಟರಿ ಹಾರ್ಡ್ವೇರ್ ಅಂಡ್ ಫ್ಲೈ ಪಾಸ್ಟ್, ಅಂದ್ರೆ ಮಿಲಿಟರಿ ಹಾರ್ಡ್ವೇರ್ಗಳು ಅಂದ್ರೆ ನಮ್ಮ ಮಿಲಿಟರಿ ಸಲಕರಣೆಗಳನ್ನ ಈ ಒಂದು ಸಂದರ್ಭದಲ್ಲಿ ಶೋಕೇಸ್ ಮಾಡಲಾಗುತ್ತೆ. ಕಲ್ಚರಲ್ ಟ್ಯಾಬ್ಲ್ಯೂಸ್ ಆಫ್ ಸ್ಟೇಟ್ಸ್, ಅಂದ್ರೆ ಸ್ತಬ್ಧ ಚಿತ್ರಗಳು ಅಂತ ಹೇಳ್ತೇವೆ. ಸೊ ವಿವಿಧ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಂಸ್ಕೃತಿಕ ಸ್ತಬ್ಧ ಚಿತ್ರಗಳನ್ನ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಫೋಕ್ ಡ್ಯಾನ್ಸಸ್ ಅಂಡ್ ಪರ್ಫಾರ್ಮೆನ್ಸಸ್, ಜಾನಪದ ಪದ ನೃತ್ಯಗಳು ಮತ್ತೆ ಪ್ರದರ್ಶನಗಳ
ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಬ್ರೇವರಿ ಆ್ಯಂಡ್ ಸಿವಿಲಿಯನ್ ಅವಾರ್ಡ್ಸ್ ಹೈಲೈಟೆಡ್ ಅಂದರೆ ಶೌರ್ಯ ಮತ್ತು ನಾಗರಿಕ ಪ್ರಶಸ್ತಿಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಒಂದು ದಿನವನ್ನಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷದ ರಿಪಬ್ಲಿಕ್ ಡೇನ ಥೀಮ್ ಏನಾಗಿರುತ್ತೆ ಅಂದರೆ 150 ಇಯರ್ಸ್ ಆಫ್ ವಂದೇ ಮಾತರಂ ಅಂದರೆ ವಂದೇ ಮಾತರಂನ 150 ವರ್ಷಗಳು ಎಂಬ ಥೀಮ್ನ ಆಧಾರದ ಮೇಲೆ ಸೊ ಈ ವರ್ಷದ ರಿಪಬ್ಲಿಕ್ ಡೇ ಅನ್ನು ನಾವು ಸೆಲೆಬ್ರೇಟ್ ಮಾಡಿರ್ತೇವೆ. ಹಾಗಿದ್ರೆ ಸೊ ಈ ಒಂದು ದಿನದ ವಿಶೇಷ ಅತಿಥಿ ಅವರನ್ನು ನಾವು ಉರ್ಸುಲಾ ವಾನ್ ಡೆರ್ ಲೇಯನ್ ಅಂತ ಹೇಳ್ತೇವೆ. ಸೊ ಯಾರು ಇವರು ಅಂತ ನಾವು ಇವ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ ಸೊ ಇವರನ್ನ ನಾವು ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕಮಿಷನ್ ಅಂತ ಹೇಳ್ತೇವೆ. ಅಂದ್ರೆ ಯುರೋಪಿಯನ್ ಕಮಿಷನ್ ನ ಅಧ್ಯಕ್ಷೆಯಾಗಿರ್ತಕ್ಕಂಥ ಉರ್ಸುಲಾ ವಾನ್ ಡೆರ್ ಲೇಯನ್ ಅನ್ನ ಈ ವರ್ಷದ ರಿಪಬ್ಲಿಕ್ ಡೇ ನ ಮುಖ್ಯ ಅತಿಥಿಯಾಗಿ ನಾವು ಆಹ್ವಾನವನ್ನ ಮಾಡಿರ್ತೇವೆ. ಅದರ ಜೊತೆಗೆ ಜಾಯಿಂಟ್ ಬೈ ಆಂಟೋನಿಯೋ ಕೋಸ್ಟಾ. ಸೊ ಇನ್ನೂ ಒಬ್ರು ಈ ಒಂದು ಸಂದರ್ಭದಲ್ಲಿ ಅತಿಥಿಯಾಗಿ ಬಂದಿರ್ತಾರೆ. ಸೊ ಇವರನ್ನ ನಾವು ಆಂಟೋನಿಯೋ ಕೋಸ್ಟಾ ಅಂತ ಹೇಳ್ತೇವೆ. ಸೊ ಇವರ ಒಂದು ಪೋರ್ಟ್ಫೋಲಿಯೋ ಏನು ಅಂದ್ರೆ ಪ್ರೆಸಿಡೆಂಟ್ ಆಫ್ ಯುರೋಪಿಯನ್ ಕೌನ್ಸಿಲ್. ನೋಡಿ, ಯುರೋಪಿಯನ್ ಕೌನ್ಸಿಲ್ ಬೇರೆ, ಯುರೋಪಿಯನ್ ಕಮಿಷನ್ ಬೇರೆ. ಸೊ ಮೇನ್ ಗೆಸ್ಟ್ ಬಂದು ಯುರೋಪಿಯನ್ ಕಮಿಷನ್ನ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಅವರ ಜೊತೆ ಬಂದಿರತಕ್ಕಂಥವರು ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಕೂಡ ಈ ಸಂದರ್ಭದಲ್ಲಿ ಸೊ ಈ ಒಂದು ಇವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಹಿಸ್ಟೋರಿಕ್ ಫಸ್ಟ್ ವೇರ್ ಟಾಪ್ ಯುರೋಪಿಯನ್ ಯೂನಿಯನ್ ಲೀಡರ್ಶಿಪ್ ಅಟೆಂಡೆಡ್ ಟುಗೆದರ್. ಸೊ ಐತಿಹಾಸಿಕವಾಗಿ ಮೊದಲ ಬಾರಿಗೆ ಐರೋಪ್ಯ ಒಕ್ಕೂಟದ ನಾಯಕತ್ವ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಒಂದು ಐತಿಹಾಸಿಕ ದಿನವನ್ನಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದಿರಾ ಗಾಂಧಿ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸೊ ಹೂ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಫಾರ್ ದಿ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್, ಡಿಸ್ಆರ್ಮಮೆಂಟ್ ಅಂಡ್ ಡೆವಲಪ್ಮೆಂಟ್. ಅಂಡ್ ಐ ಆಮ್ ಟಾಕಿಂಗ್ ಅಬೌಟ್ ಅವಾರ್ಡ್ ರಿಲೇಟೆಡ್ ಟು 2025 ಈ ಒಂದು ಪ್ರಶಸ್ತಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಈ ಪ್ರಶಸ್ತಿಯನ್ನ ಗ್ರಾಕಾ ಮ್ಯಾಕ್ಚಲ್ ರವರಿಗೆ ನೀಡಲಾಗಿರುತ್ತೆ. ಸೊ ಯಾರು ಇವರು ಗ್ರಾಕಾ ಮ್ಯಾಚಲ್ ಮತ್ತೆ ಇವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಏನು ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವರು ಮೊಜಾಂಬಿಕನ್ ವ್ಯಕ್ತಿ ಆಗಿರ್ತಾರೆ, ಅಂದ್ರೆ ಮೊಜಾಂಬಿಕ್ನ ವ್ಯಕ್ತಿ ಆಗಿರ್ತಾರೆ. ಸೊ ಇವರಿಗೆ 2025 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಗ್ರಕಾ ಮೆಕಲ್ ಅಂತಕ್ಕಂಥದ್ದು ಇವರ ಹೆಸರಾಗಿರುತ್ತೆ. ಇವರು ಮೊಜಾಂಬಿಕನ್ ಆಗಿರ್ತಾರೆ. ಸೊ ಮೊಜಾಂಬಿಕನ್ ರೈಟ್ಸ್ ಆಕ್ಟಿವಿಸ್ಟ್ ಆಗಿರ್ತಾರೆ, ಅಂದ್ರೆ ಹಕ್ಕುಗಳ ಒಂದು ಕಾರ್ಯಕರ್ತೆ ಆಗಿರ್ತಾರೆ. ಅಂಡ್ ಹ್ಯುಮ್ಯಾನಿಟೇರಿಯನ್ ಆಗಿರ್ತಾರೆ, ಅಂದ್ರೆ ಈ ಒಂದು ನಿಶಸ್ತ್ರೀಕರಣ ಮತ್ತೆ ಶಾಂತಿ ಅಭಿವೃದ್ಧಿಗಾಗಿ ಇವರಿಗೆ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಕಾರಣ ಏನಂದ್ರೆ ಮೊಜಾಂಬಿಕ್ ಹಕ್ಕುಗಳ ಹೋರಾಟಗಾರ್ತಿ ಮತ್ತೆ ಮಾನವತಾವಾದಿ ಆಗಿರ್ತಕ್ಕಂಥ ಗ್ರಾಸಾ ಮ್ಯಾಚೆಲ್ ರವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ದಿಸ್ ಅವಾರ್ಡ್ ಈಸ್ ಅಬೌಟ್ 2025ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಸೊ ಏನಿದು ಗ್ರಾಕಾ ಮ್ಯಾಚೆಲ್ ರವರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಹ್ಯೂಮನ್ ರೈಟ್ಸ್ ಅಡ್ವೊಕೇಟ್ ಅಂಡ್ ಗ್ಲೋಬಲ್ ಆಕ್ಟಿವಿಸ್ಟ್ ಆಗಿರ್ತಾರೆ. ಅಂದ್ರೆ ಇವರು ಮಾನವ ಹಕ್ಕುಗಳ ಪ್ರತಿವಾದಕಿ ಮತ್ತೆ ಜಾಗತಿಕ ಕಾರ್ಯಕರ್ತೆ ಆಗಿರ್ತಾರೆ. ಫಾರ್ಮರ್ ಎಜುಕೇಶನ್ ಅಂಡ್ ಕಲ್ಚರ್ ಮಿನಿಸ್ಟರ್ ಆಫ್ ಮೊಜಾಂಬಿಕ್. ಸೊ ಮೊಜಾಂಬಿಕ್ನ ಮಾಜಿ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಸಚಿವೆಯಾಗಿ ಅವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಇದರ ಜೊತೆಗೆ ಕೋ ಫೌಂಡರ್ ಆಫ್ ದಿ ಎಲ್ಡರ್ಸ್, ಅ ಗ್ರೂಪ್ ಆಫ್ ಗ್ಲೋಬಲ್ ಲೀಡರ್ಸ್ ವರ್ಕಿಂಗ್ ಫಾರ್ ಪೀಸ್ ಅಂಡ್ ಹ್ಯೂಮನ್ ರೈಟ್ಸ್. ಅಂದ್ರೆ ಇವರೊಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಅಥವಾ ಸಹ ಸಂಸ್ಥಾಪಕರಾಗಿರ್ತಾರೆ. ಆ ಒಂದು ಸಂಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ದಿ ಎಲ್ಡರ್ಸ್ ಅಂತ ಕರಿತೇವೆ. ಈ ಎಲ್ಡರ್ಸ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ ಇದು ಶಾಂತಿ ಮತ್ತು ಮಾನವ ಹಕ್ಕುಗಳಿಗೆ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಈ ಒಂದು ಸಂಸ್ಥೆಯ ಸಹ ಸಂಸ್ಥಾಪಕಿ ಆಗಿರ್ತಕ್ಕಂಥ ಇವರಿಗೆ ಸೊ ಈ ಒಂದು ಅವಾರ್ಡ್ ಅನ್ನ ಅಂದ್ರೆ ಇಂದಿರಾ ಗಾಂಧಿ ಪೀಸ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇವರು ಯಾವ ಯಾವ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಾರೆ ಅಂತ ನಾವು ನೋಡೋದಾದ್ರೆ ವಿಮೆನ್ಸ್ ಎಂಪವರ್ಮೆಂಟ್ ಅಥವಾ ಮಹಿಳಾ ಸಬಲೀಕರಣ, ಎಜುಕೇಶನ್ ಅಥವಾ ಶಿಕ್ಷಣ, ಹೆಲ್ತ್ ಅಥವಾ ಆರೋಗ್ಯ, ನ್ಯೂಟ್ರಿಷನ್ ಅಥವಾ ಪೌಷ್ಟಿಕತೆ ಮತ್ತೆ ಹ್ಯುಮ್ಯಾನಿಟೇರಿಯನ್ ಕಾಸಸ್ ಅಥವಾ ಮಾನವೀಯ ಕಾರಣಗಳಿಗಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಕೊಟ್ಟಿರ್ತಕ್ಕಂಥ ಕೊಡುಗೆಗಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಹಾಗಿದ್ರೆ ಸೊ ವಾಟ್ ಈಸ್ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಇಂಟರ್ನ್ಯಾಷನಲ್ ಅವಾರ್ಡ್ ಆಗಿರುತ್ತೆ. ಅಂದ್ರೆ ನಮ್ಮ ದೇಶದಿಂದ ನೀಡ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿ ನಾವು ಇದನ್ನ ಪರಿಗಣಿಸಬಹುದಾಗಿರುತ್ತೆ. ಸೊ ಇದನ್ನ ಪೀಸ್ ಅಂಡ್ ಡಿಸ್ಆರ್ಮಮೆಂಟ್ ಅಂದ್ರೆ ಶಾಂತಿ ಮತ್ತು ನಿಶಸ್ತ್ರೀಕರಣಕ್ಕಾಗಿ, ಡೆವಲಪ್ಮೆಂಟ್ ಅಂಡ್ ಸೊಸೈಟಲ್ ವೆಲ್ಫೇರ್ ಅಭಿವೃದ್ಧಿ ಮತ್ತು ಸಾಮಾಜಿಕ ಒಂದು ಕಲ್ಯಾಣ, ಹ್ಯೂಮನ್ ಡಿಗ್ನಿಟಿ ಅಂಡ್ ಫ್ರೀಡಮ್ ಮಾನವ ಘನತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದರ ಜೊತೆಗೆ ಓಪನ್ ಟು ಇಂಡಿವಿಜುವಲ್ಸ್ ಅಂಡ್ ಆರ್ಗನೈಸೇಷನ್ಸ್ ವಿತೌಟ್ ಡಿಸ್ಟಿಂಕ್ಷನ್ ಆಫ್ ನ್ಯಾಷನಾಲಿಟಿ ಅಂದ್ರೆ ಯಾವುದೇ ಒಂದು ರಾಷ್ಟ್ರದ
ಮಿತಿ ಇಲ್ಲದೆ ಇದು ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿಯಾಗಿರುತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ ಕ್ಯಾಶ್ ಅವಾರ್ಡ್, ಟ್ರೋಫಿ ಅಂಡ್ ಸೈಟೇಷನ್, ಅಂದರೆ ನಗದು ಪ್ರಶಸ್ತಿ, ಟ್ರೋಫಿ ಮತ್ತೆ ಉಲ್ಲೇಖವನ್ನ ಈ ಒಂದು ಪ್ರಶಸ್ತಿಯ ಮುಖಾಂತರ ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ವಿಂಗ್ಸ್ ಇಂಡಿಯಾ ಎಂದರೇನು? ವಾಟ್ ಈಸ್ ವಿಂಗ್ಸ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏಷ್ಯಾದ ಅತಿ ದೊಡ್ಡ ನಾಗರಿಕ ವಿಮಾನಯಾನ ಕಾರ್ಯಕ್ರಮ. ಇದನ್ನು ನಾವು ಏಷ್ಯಾಸ್ ಲಾರ್ಜೆಸ್ಟ್ ಸಿವಿಲ್ ಏವಿಯೇಷನ್ ಇವೆಂಟ್ ಅಂತ ಹೇಳ್ತೇವೆ. ಸೊ ಈ ಒಂದು 2026ರ ವಿಂಗ್ಸ್ ಇಂಡಿಯಾ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದೇನಕ್ಕೆ ಸುದ್ದಿಯಲ್ಲಿದೆ? ಫಸ್ಟ್ ಆಫ್ ಆಲ್ ಏನಿದು ವಿಂಗ್ಸ್ ಇಂಡಿಯಾ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಏಷ್ಯಾಸ್ ಲಾರ್ಜೆಸ್ಟ್ ಸಿವಿಲ್ ಏವಿಯೇಷನ್ ಇವೆಂಟ್ ಆಗಿರುತ್ತೆ. ಅಂದರೆ ಏಷ್ಯಾದಲ್ಲಿ ಅತಿ ದೊಡ್ಡ ನಾಗರಿಕ ವಿಮಾನಯಾನ ಕಾರ್ಯಕ್ರಮವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಫ್ಲಾಗ್ಶಿಪ್ ಏವಿಯೇಷನ್ ಎಕ್ಸಿಬಿಷನ್ ಅಂಡ್ ಕಾನ್ಫರೆನ್ಸ್, ಅಂದರೆ ವಿಮಾನಯಾನಕ್ಕೆ ಸಂಬಂಧಪಟ್ಟಂತೆ ಪ್ರದರ್ಶನ ಮತ್ತು ಸಮ್ಮೇಳನ ಆಗಿರುತ್ತೆ. ಇದು ಏಷ್ಯಾದಲ್ಲಿಯೇ ಅತ್ಯಂತ ಬೃಹತ್ ಮಟ್ಟದ ಒಂದು ಇವೆಂಟ್ ಆಗಿರುತ್ತೆ. ಸೊ ಇಟ್ ಫೋಕಸಸ್ ಆನ್ ಸಿವಿಲ್ ಏವಿಯೇಷನ್ ಇಕೋಸಿಸ್ಟಮ್, ಅಂದರೆ ನಾಗರಿಕ ವಿಮಾನಯಾನ ಪರಿಸರ ವ್ಯವಸ್ಥೆಯ ಮೇಲೆ ಗಮನವನ್ನು ಹರಿಸ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಈ ವರ್ಷ ವಿಂಗ್ಸ್ ಇಂಡಿಯಾ 2026 ಕಂಡಕ್ಟ್ ಮಾಡಲಾಗಿರುತ್ತೆ. ಇದು ಬೈನಿಯಲ್ ಅಂದರೆ ದ್ವೈವಾರ್ಷಿಕವಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ವರ್ಷ ಭಾರತ ದೇಶದ ಹೈದರಾಬಾದ್ನಲ್ಲಿ ಈ ಇವೆಂಟನ್ನು ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದನ್ನು ಆರ್ಗನೈಸ್ ಮಾಡ್ತಕ್ಕಂಥವರು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ನಾಗರಿಕ ವಿಮಾನಯಾನ ಸಚಿವಾಲಯ, ಏರ್ಪೋರ್ಟ್ ಅಥಾರಿಟೀಸ್ ಆಫ್ ಇಂಡಿಯಾ ಮತ್ತೆ ಇಂಡಸ್ಟ್ರಿ ಪಾರ್ಟ್ನರ್ಸ್ ಅಥವಾ ಉದ್ಯಮ ಪಾಲುದಾರರ ಸಹಯೋಗದೊಂದಿಗೆ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆ 2026 ಎಲ್ಲಿ ನಡೆಯಿತು? ದ ವರ್ಲ್ಡ್ ಎಕನಾಮಿಕ್ ಫೋರಮ್ಸ್ ಆನ್ಯುವಲ್ ಮೀಟಿಂಗ್ 2026 ವಾಸ್ ಹೆಲ್ಡ್ ಅಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ಈ ಒಂದು ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯನ್ನು ಕಂಡಕ್ಟ್ ಮಾಡಲಾಗಿದೆ. ಈ ಒಂದು ವಾರ್ಷಿಕ ಸಭೆಯ ಪ್ರಮುಖ ಅಂಶಗಳು ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ದೇರ್ ಆರ್ 5 ಟೇಕ್ ಅವೇಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಇವೆಂಟ್. ಆ 5 ಪ್ರಮುಖ ಅಂಶಗಳು ಏನು ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಇವೆಂಟ್ ಎಲ್ಲಿ ನಡೆಯಿತು ಅಂತ ಕೇಳ್ತಾರೆ, ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ 5 ಪ್ರಮುಖ ಅಂಶಗಳೇನು ಅಂದರೆ ಜಿಯೋಪೊಲಿಟಿಕಲ್ ಡಾಮಿನೇಟೆಡ್ ಡಿಸ್ಕಷನ್, ಅಂದರೆ ಭೌಗೋಳಿಕ ರಾಜಕೀಯ ಪ್ರಾಬಲ್ಯದ ಚರ್ಚೆಗಳು. ಸೊ ಇತ್ತೀಚೆಗೆ ನಾವು ತಿಳಿದಿರೋ ಹಾಗೆ ಸೊ ಈ ಒಂದು ಜಿಯೋಪೊಲಿಟಿಕಲ್ ಡಾಮಿನೇಷನ್ ಅಂತಕ್ಕಂಥದ್ದು ಬಹಳ ಹೆಚ್ಚಾಗ್ತಾ ಇದೆ. ಅಂದರೆ ನಾಗರಿಕತೆ ಬೆಳೆದಂಗೆ ಮಲ್ಟಿಪೋಲಾರ್ ವರ್ಲ್ಡ್ ಆಗಿ ಕನ್ವರ್ಟ್ ಆಗಬೇಕಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಮತ್ತೆ ಇದೊಂದು ಪೋಲಾರ್ ವರ್ಲ್ಡ್ ಆಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅದರ ಬಗ್ಗೆ ಈ ಒಂದು ಇವೆಂಟ್ನಲ್ಲಿ ಚರ್ಚೆ ಮಾಡಲಾಗಿರುತ್ತೆ. ಸ್ಟ್ರೈನ್ಡ್ ಮೇಜರ್ ಪವರ್ ರಿಲೇಷನ್ಸ್, ಅಂದರೆ ಹದಗೆಟ್ಟ ಪ್ರಮುಖ ಶಕ್ತಿ ಸಂಬಂಧಗಳು. ಅನ್ಸರ್ಟನಿಟಿ ಶೇಪಿಂಗ್ ಗ್ಲೋಬಲ್ ಡಿಸಿಷನ್ ಮೇಕಿಂಗ್, ಅಂದರೆ ಜಾಗತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿಕೆಯಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಅನಿಶ್ಚಿತತೆಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡಲಾಗಿರುತ್ತೆ. ಸೊ ಎರಡನೇ ಪ್ರಮುಖವಾದ ಅಂಶ ಟ್ರೇಡ್ ಆ್ಯಂಡ್ ಪ್ರೊಟೆಕ್ಟಿನಿಸಮ್ ಕನ್ಸರ್ನ್ಸ್, ಅಂದರೆ ವ್ಯಾಪಾರ ಮತ್ತು ರಕ್ಷಣಾತ್ಮಕ ಕಾಳಜಿಗಳು. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಾವು ನೋಡ್ಬೋದಾಗಿರುತ್ತೆ. ಸೊ USA ರಾಷ್ಟ್ರ ಲಾಜಿಕ್ ಲೆಸ್ ಆಗಿ ಒಂದು ಟ್ಯಾರಿಫ್ಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಲಾಗಿರುತ್ತೆ. ಫಿಯರ್ ಆಫ್ ನ್ಯೂ ಟ್ಯಾರಿಫ್ಸ್ ಅಂಡ್ ಟ್ರೇಡ್ ಬ್ಯಾರಿಯರ್ಸ್, ಅಂದರೆ ಹೊಸ ಸುಂಕಗಳು ಮತ್ತು ವ್ಯಾಪಾರ ಅಡೆತಡೆಗಳ ಭಯದ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗಿರುತ್ತೆ. ಸಪ್ಲೈ ಚೈನ್ ಡೈವರ್ಸಿಫಿಕೇಶನ್ ಸ್ಟ್ರೆಸ್, ಅಂದರೆ ಈ ಒಂದು ಪೂರೈಕೆ ಸರಪಳಿ ಏನಿರುತ್ತೆ ಅದನ್ನು ವೈವಿಧ್ಯೀಕರಣ ಮಾಡ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಒತ್ತು ನೀಡಲಾಗಿರುತ್ತೆ. ಬಿಸ್ನೆಸ್ ಸೀಕಿಂಗ್ ಸ್ಟೆಬಿಲಿಟಿ ಇನ್ ಟ್ರೇಡ್ ರೂಲ್ಸ್, ಅಂದರೆ ಈ ಒಂದು ವ್ಯಾಪಾರಗಳೇನಿರುತ್ತೆ ವ್ಯಾಪಾರ ನಿಯಮಗಳಲ್ಲಿ ಸ್ಥಿರತೆಯನ್ನು ಬಯಸ್ತಕ್ಕಂಥ ವ್ಯವಹಾರಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಗಿರುತ್ತೆ. ಇನ್ನು ಮೂರನೇ ವಿಷಯ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಫೋಕಸ್, ಅಂದರೆ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ರ್ಯಾಪಿಡ್ AI ಅಡಾಪ್ಷನ್ ಅಕ್ರಾಸ್ ಸೆಕ್ಟರ್ಸ್, ಅಂದರೆ ವಿವಿಧ ವಲಯಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದರಿಂದ ಆಗ್ತಾ ಇರ್ತಕ್ಕಂಥ ಜಾಬ್ ಡಿಸ್ಪ್ಲೇಸ್ಮೆಂಟ್ ಕನ್ಸರ್ನ್ಸ್, ಅಂದರೆ ಉದ್ಯೋಗಗಳು ಕಡಿಮೆ ಆಗ್ತಾ ಇರ್ತಕ್ಕಂಥ ಕಳವಳಗಳು ಹೆಚ್ಚಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ರೆಗ್ಯುಲೇಷನ್ಸ್ ಮತ್ತೆ ರೀಸ್ಕಿಲ್ಲಿಂಗ್ ಅಂದ್ರೆ ಇದಕ್ಕೆ ನಾವು ಎಷ್ಟರ ಮಟ್ಟಿಗೆ ಕೃತಕ ಬುದ್ಧಿಮತ್ತೆಯನ್ನ ಬಳಸಬೇಕಾಗಿರುತ್ತೆ, ಅದರ ಒಂದು ನಿಯಂತ್ರಣ ಬರಬೇಕಾಗಿರುತ್ತೆ, ಮತ್ತೆ ಮರು ಕೌಶಲ್ಯದ ಅಗತ್ಯ ಕೂಡ ಇರುತ್ತೆ. ಎಥಿಕಲ್ ಅಂಡ್ ಗವರ್ನೆನ್ಸ್ ಡಿಬೇಟ್ಗಳು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೈತಿಕ ಮತ್ತೆ ಆಡಳಿತ ಚರ್ಚೆಗಳನ್ನ ಮಾಡಲಾಗಿರುತ್ತೆ. ಇನ್ನು 4ನೇ ಪಾಯಿಂಟ್ ಬಂದಾಗ ಎಕನಾಮಿಕ್ ಅಂಡ್ ಲೇಬರ್ ಚಾಲೆಂಜಸ್, ಆರ್ಥಿಕ ಮತ್ತು ಕಾರ್ಮಿಕ ಸವಾಲುಗಳ ಬಗ್ಗೆ ಇಲ್ಲಿ ಫೋಕಸ್ ಮಾಡಲಾಗಿರುತ್ತೆ. ಸೊ ಗ್ಲೋಬಲ್ ಗ್ರೋತ್ ಅನ್ಸರ್ಟಿನಿಟಿ ಅಂದರೆ ಜಾಗತಿಕ ಬೆಳವಣಿಗೆಯ ಅನಿಶ್ಚಿತತೆಗಳ ಬಗ್ಗೆ, ಇನ್ಫ್ಲೇಷನ್ ಅಂಡ್ ಡೆಟ್ ಪ್ರೆಷರ್ಸ್, ಹಣದುಬ್ಬರ ಮತ್ತೆ ಸಾಲದ ಒತ್ತಡಗಳಿಗೆ ಸಂಬಂಧಪಟ್ಟಂತೆ, ವರ್ಕ್ ಫೋರ್ಸ್ ಟ್ರಾನ್ಸಿಷನ್ ಡ್ಯೂ ಟು ಆಟೋಮೇಷನ್ ಅಂದರೆ ಯಾಂತ್ರೀಕರಣಗೊಳ್ಳುತ್ತಿರುವುದರಿಂದ ಕಾರ್ಯಪಡೆಯ ಪರಿವರ್ತನೆ, ಇದಕ್ಕೆ ಒನ್ ಆಫ್ ದಿ ರೀಸನ್ಸ್ ಇಸ್ ಒನ್ಸ್ ಅಗೇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ. ಎಂಫಸಿಸ್ ಆನ್ ರೀಟೇನಿಂಗ್ ಅಂಡ್ ಇನ್ಕ್ಲೂಷನ್ ಅಂದರೆ ಮರು ತರಬೇತಿ ಮತ್ತೆ ಒಳಗೊಳ್ಳುವಿಕೆಗೆ ಒತ್ತು ನೀಡ್ತಕ್ಕಂಥ ವಿಷಯಗಳನ್ನ ಇಲ್ಲಿ ಫೋಕಸ್ ಮಾಡಲಾಗಿರುತ್ತೆ. ಕೊನೆಯದನ್ನ ನಾವು ಇಂಡಿಯಾಸ್ ರೈಸಿಂಗ್ ಗ್ಲೋಬಲ್ ರೋಲ್, ಭಾರತ ದೇಶದ ಜಾಗತಿಕ ಪಾತ್ರದಲ್ಲಿ ಭಾರತದ ಪಾತ್ರ ಅಂದ್ರೆ ಹೆಚ್ಚುತ್ತಿರುವ ಭಾರತ ದೇಶದ ಒಂದು ಪಾತ್ರ ಏನಿದೆ, ಸೊ ಇದು ಯಾವ ರೀತಿ ಹೆಚ್ಚುತ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿರುತ್ತೆ. ಸ್ಟ್ರಾಂಗ್ ಪಿಚ್ ಫಾರ್ ಸೆಮಿ ಕಂಡಕ್ಟರ್ಸ್, ಅರೆವಾಹಕಗಳಿಗೆ ಸಂಬಂಧಪಟ್ಟಂತೆ ಬಲವಾದ ಒಂದು ಪಿಚ್ ಅಂದ್ರೆ ಒಂದು ಧ್ವನಿಯನ್ನ ಇಲ್ಲಿ ಗೂಡಿಸಲಾಗಿರುತ್ತೆ. ಫೋಕಸ್ ಆನ್ ಎಐ ಸಾವರ್ನಿಟಿ, ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಸಾರ್ವಭೌಮತ್ವದ ಮೇಲೆ ಗಮನವನ್ನ ಹರಿಸಲಾಗಿರುತ್ತೆ. ಈಗ ವರ್ಲ್ಡ್ ಎಕನಾಮಿಕ್ ಫೋರಂನ ಈ ಒಂದು ಆನ್ಯುಯಲ್ ಇವೆಂಟ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಇದು ಗ್ಲೋಬಲ್ ಕಾನ್ಫರೆನ್ಸ್ ಆಗಿರುತ್ತೆ, ಅಂದ್ರೆ ಜಾಗತಿಕ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಸಭೆ ಆಗಿರುತ್ತೆ. ಸೊ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ ನಲ್ಲಿ ಪ್ರತಿ ವರ್ಷ ನಡೆಸ್ತಕ್ಕಂಥ ಒಂದು ಸಭೆ ಆಗಿರುತ್ತೆ. ಸೊ ಇಲ್ಲಿ ಗ್ಲೋಬಲ್ ಲೀಡರ್ಸ್ ಟು ಡಿಸ್ಕಸ್ ವರ್ಲ್ಡ್ ಚಾಲೆಂಜಸ್ ಅಂದ್ರೆ ಪ್ರಪಂಚದ ಮಟ್ಟದಲ್ಲಿರ್ತಕ್ಕಂಥ ಸವಾಲುಗಳನ್ನ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಜಾಗತಿಕ ಮಟ್ಟದ ನಾಯಕರು ಒಟ್ಟಿಗೆ ಸೇರ್ತಕ್ಕಂಥ ಒಂದು ಸಭೆ ಇದಾಗಿರುತ್ತೆ. ಸೊ ಇಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಹೆಡ್ಸ್ ಆಫ್ ಸ್ಟೇಟ್ಸ್ ಅಂಡ್ ಗವರ್ನಮೆಂಟ್ಸ್ ಅಂದ್ರೆ ರಾಷ್ಟ್ರ ಮತ್ತು ಸರ್ಕಾರಗಳ ನಾಯಕರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಿಸ್ನೆಸ್ ಲೀಡರ್ಸ್ ಮತ್ತೆ ಸಿಇಒಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಸ್ ಅಂದ್ರೆ ಆ ಒಂದು ರಾಷ್ಟ್ರಗಳ ಕೇಂದ್ರೀಯ ಬ್ಯಾಂಕ್, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ RBI, ಸೊ ಇವರ ಒಂದು ಗವರ್ನರ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು. ಇದ್ರ ಜೊತೆಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಹೆಡ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮುಖ್ಯಸ್ಥರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅಕಾಡೆಮಿಕ್ಸ್, ಎಕ್ಸ್ಪರ್ಟ್ಸ್ ಅಂಡ್ ಸಿವಿಲ್ ಸೊಸೈಟಿ, ಶಿಕ್ಷಕರು, ತಜ್ಞರು ಮತ್ತೆ ನಾಗರಿಕ ಸಮಾಜ ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. ಮೀಡಿಯಾ ಮತ್ತೆ ಯೂತ್ ಲೀಡರ್ಸ್ ಅಂದ್ರೆ ಮಾಧ್ಯಮ ಮತ್ತೆ ಯುವ ಮುಖಂಡರು ಕೂಡ ಈ ಒಂದು ಇವೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಿದ್ರೆ ಈ ಒಂದು ಕಾನ್ಫರೆನ್ಸ್ ನ ಪರ್ಪಸ್ ಮತ್ತೆ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ, ಗ್ಲೋಬಲ್ ಇಶ್ಯೂಸ್ ಏನಿರುತ್ತೆ, ಜಾಗತಿಕ ಸವಾಲುಗಳನ್ನ ಅಡ್ರೆಸ್ ಮಾಡ್ತಕ್ಕಂಥದ್ದು. ಪಬ್ಲಿಕ್ ಪ್ರೈವೇಟ್ ಕೋಆಪರೇಷನ್, ಸಾರ್ವಜನಿಕ ಮತ್ತೆ ಖಾಸಗಿ ಸಹಕಾರವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಶೇಪ್ ಗ್ಲೋಬಲ್ ರೀಜನಲ್ ಅಂಡ್ ಇಂಡಸ್ಟ್ರಿ ಅಜೆಂಡಾ, ಜಾಗತಿಕ ಪ್ರಾದೇಶಿಕ ಮತ್ತು ಉದ್ಯಮ ಕಾರ್ಯಸೂಚಿಗಳನ್ನು ರೂಪಿಸ್ತಕ್ಕಂಥದ್ದು. ಎನ್ಕರೇಜ್ ಡೈಲಾಗ್ ಓವರ್ ಕನ್ಫ್ರಾಂಟೇಷನ್ ಅಂದ್ರೆ ಅಪೋಸಿಂಗ್ ಈಚ್ ಅದರ್, ಮುಖಾಮುಖಿಯನ್ನ ಹೊರತುಪಡಿಸಿ ಒಂದು ಸಂವಾದವನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಈ ಒಂದು ಕಾನ್ಫರೆನ್ಸ್ನ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂನ ವತಿಯಿಂದ ಈ ಒಂದು ಕಾನ್ಫರೆನ್ಸ್ ನಡೆಯೋದ್ರಿಂದ ವಿಶ್ವ ಆರ್ಥಿಕ ವೇದಿಕೆಯ ಬಗ್ಗೆ ನಾವಿಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ಡಿಸ್ಕಸ್ ಮಾಡೋದಾದ್ರೆ, ಇದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ NGO, ಸರ್ಕಾರೇತರ ಸಂಸ್ಥೆಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಪ್ಲಾಟ್ಫಾರ್ಮ್ ಫಾರ್ ಪಬ್ಲಿಕ್ ಪ್ರೈವೇಟ್ ಕೋಆಪರೇಷನ್, ಸಾರ್ವಜನಿಕ ಮತ್ತು ಖಾಸಗಿ ಸಹಕಾರಕ್ಕಾಗಿ ಒಂದು ವೇದಿಕೆ ಇದಾಗಿರುತ್ತೆ. ಫೋಕಸಸ್ ಆನ್ ಇಂಪ್ರೂವಿಂಗ್ ದಿ ಸ್ಟೇಟ್ ಆಫ್ ದಿ ವರ್ಲ್ಡ್, ವಿಶ್ವದ ಸ್ಥಿತಿಯನ್ನು ಸುಧಾರಿಸುವತ್ತ ಗಮನ ಹರಿಸ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿರುತ್ತೆ. ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1971 ಸಂಸ್ಥಾಪಕರನ್ನು ನಾವು ಕ್ಲೌಸ್ ಶ್ವಾಬ್ ಅಂತಕ್ಕಂಥವರು ಇದರ ಸಂಸ್ಥಾಪಕರಾಗಿರ್ತಾರೆ. ಏನಕ್ಕೆ ಇದನ್ನ ಸ್ಥಾಪನೆ ಮಾಡಿದ್ದಾರೆ, ಇದರ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ, ಎಕನಾಮಿಕ್ ಚಾಲೆಂಜಸ್ ಅನ್ನ ಅಡ್ರೆಸ್ ಮಾಡ್ತಕ್ಕಂಥದ್ದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು, ಇನ್ಕ್ಲೂಸಿವ್ ಗ್ರೋತ್ ಎಲ್ಲರನ್ನೊಳಗೊಂಡಂತೆ ಬೆಳವಣಿಗೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು,
ಫಾಸ್ಟರ್ ಗ್ಲೋಬಲ್ ರೀಜನಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಕೋಪರೇಷನ್, ಜಾಗತಿಕ ಪ್ರಾದೇಶಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಉತ್ತೇಜನ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಇದರ ಸದಸ್ಯರುಗಳನ್ನು ನಾವು ನೋಡೋದಾದರೆ ಗವರ್ನಮೆಂಟ್ಸ್ ಅಂದರೆ ವಿವಿಧ ರಾಷ್ಟ್ರಗಳ ಸರ್ಕಾರಗಳು, ಗ್ಲೋಬಲ್ ಕಾರ್ಪೊರೇಷನ್ಸ್ ಜಾಗತಿಕ ನಿಗಮಗಳು ಕೂಡ ಇದರ ಸದಸ್ಯರಾಗಿರ್ತಾರೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅಕಾಡೆಮಿಕ್ಸ್ ಮತ್ತು ಎಕ್ಸ್ಪರ್ಟ್ಸ್ ಶಿಕ್ಷಣ ತಜ್ಞರನ್ನು ಕೂಡ ಒಳಗೊಳ್ಳಲಾಗಿರುತ್ತೆ, ಸಿವಿಲ್ ಸೊಸೈಟಿ ಮತ್ತು ಯೂತ್ ಲೀಡರ್ಸನ್ನು ಕೂಡ ಇದರಲ್ಲಿ ಸದಸ್ಯರನ್ನಾಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಮೇನ್ ಫೋಕಸ್ಡ್ ಏರಿಯಾಸ್ ಆಫ್ ವರ್ಕ್ ಅಂದರೆ ಇದು ಕೆಲಸ ಮಾಡ್ತಕ್ಕಂಥ ಪ್ರಮುಖ ಕ್ಷೇತ್ರಗಳು ಯಾವುದು ಅಂತ ನಾವು ನೋಡೋದಾದ್ರೆ ಗ್ಲೋಬಲ್ ಎಕಾನಮಿ ಅಂಡ್ ಟ್ರೇಡ್ ಜಾಗತಿಕ ಆರ್ಥಿಕತೆ ಮತ್ತು ವ್ಯಾಪಾರ, ಜಿಯೋ ಪೊಲಿಟಿಕ್ಸ್ ಮತ್ತು ಸೆಕ್ಯೂರಿಟಿ ಭೌಗೋಳಿಕ ರಾಜಕೀಯ ಮತ್ತು ಭದ್ರತೆ, ಕ್ಲೈಮೇಟ್ ಚೇಂಜ್ ಆ್ಯಂಡ್ ಸಸ್ಟೈನಬಿಲಿಟಿ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ರೂಪಾಂತರದ ವಿಷಯಗಳು, ಹೆಲ್ತ್ ಎಜುಕೇಷನ್ ಮತ್ತು ಇನ್ಇಕ್ವಾಲಿಟಿ ಆರೋಗ್ಯ ಶಿಕ್ಷಣ ಮತ್ತು ಅಸಮಾನತೆಗೆ ಸಂಬಂಧಪಟ್ಟಂತೆ ಇದು ಹೆಚ್ಚಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ. ಸೊ ನೇಷನ್ ಸೆಲೆಬ್ರೇಟ್ 16th ನ್ಯಾಷನಲ್ ವೋಟರ್ಸ್ ಡೇ, ನಮ್ಮ ರಾಷ್ಟ್ರ 16ನೇ ರಾಷ್ಟ್ರೀಯ ಮತದಾರ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನವನ್ನು ಪ್ರತಿ ವರ್ಷ 25ನೇ ಜನವರಿಯಂದು ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನಾಂಕದ ವಿಶೇಷತೆ ಏನು ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತ ದೇಶದ ಚುನಾವಣಾ ಆಯೋಗವನ್ನು ಅಡಿಪಾಯ ಹಾಕಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. 1950 ಜನವರಿ 25ರಂದು ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೂಪುಗೊಂಡಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುತ್ತೆ, ಅಂದರೆ ಸಾಂವಿಧಾನಿಕ ಒಂದು ಅಂಗವಾಗಿರುತ್ತೆ. ಇದನ್ನ ಆರ್ಟಿಕಲ್ 324 ವಿಧಿ 324ರ ಅಡಿಯಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ರೆಸ್ಪಾನ್ಸಿಬಿಲಿಟಿ ಏನು ಅಂದರೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಇನ್ ಇಂಡಿಯಾ ಅಟ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿರ್ತಕ್ಕಂಥ ಒಂದು ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು ಇದರ ಜವಾಬ್ದಾರಿಯಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ನವದೆಹಲಿಯ ನಿರ್ವಚನ್ ಸದನದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನೋಡ್ಬೋದಾಗಿರುತ್ತೆ. ಸೊ ಇದರ ಕಾಂಪೋಸಿಷನ್ ಅಂದರೆ ಇದರೊಳಗಡೆ ಯಾರ್ಯಾರು ಇರ್ತಾರೆ, ಇವರನ್ನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥವ್ರು ಯಾರು ಅಥವಾ ನೇಮಕ ಮಾಡ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಸೊ ಇದು 3 ಮೆಂಬರ್ ಬಾಡಿ ಆಗಿರುತ್ತೆ, ಅಂದರೆ 3 ಸದಸ್ಯರನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥವರು ಚೀಫ್ ಎಲೆಕ್ಷನ್ ಕಮಿಷನರ್ ಅಂದರೆ ಮುಖ್ಯ ಚುನಾವಣಾ ಆಯುಕ್ತರನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನ ಇಬ್ಬರನ್ನ ನಾವು ಎಲೆಕ್ಷನ್ ಕಮಿಷನರ್ ಅಥವಾ ಚುನಾವಣಾ ಆಯುಕ್ತರು ಅಂತ ಕರೀತೇವೆ. ಒಬ್ಬರು ಮುಖ್ಯ, ಇನ್ನಿಬ್ಬರು ಚುನಾವಣಾ ಆಯುಕ್ತರು ಇರ್ತಾರೆ. ಸೊ ಒಟ್ಟು 3 ಸದಸ್ಯರ ಒಂದು ಅಂಗವಾಗಿರುತ್ತೆ. ಸೊ ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥವರು ಪ್ರೆಸಿಡೆಂಟ್, ಭಾರತ ದೇಶದ ರಾಷ್ಟ್ರಪತಿಗಳು. ಬಟ್ ಅದಕ್ಕಿಂತ ಮುಂಚೆ ರೆಕಮೆಂಡೇಶನ್ಸ್ ಶಿಫಾರಸುಗಳನ್ನು ನೀಡಬೇಕಾಗಿರುತ್ತೆ. ಆ ಶಿಫಾರಸುಗಳನ್ನು ನೀಡ್ತಕ್ಕಂಥ ಒಂದು ಕಮಿಟಿ ಇರುತ್ತೆ. ಆ ಒಂದು ಕಮಿಟಿಯ ನೇತೃತ್ವವನ್ನು ಯಾರು ವಹಿಸ್ತಾರಂದ್ರೆ ಪ್ರಧಾನಮಂತ್ರಿಗಳು, ಲೀಡರ್ ಆಫ್ ಆಪೋಸಿಷನ್ ಆ್ಯಂಡ್ ಕ್ಯಾಬಿನೆಟ್ ಮಿನಿಸ್ಟರ್. ಸೊ ಇವರು ಈ ಒಂದು ಸಮಿತಿಯ ಮುಖ್ಯಸ್ಥಿಕೆಯನ್ನು ಹೊಂದಿರ್ತಾರೆ. ಆ ಒಂದು ಸಮಿತಿ ಯಾರನ್ನ ಶಿಫಾರಸು ಮಾಡುತ್ತೆ ಅವರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಆ್ಯಂಡ್ ಆಲ್ ಮೆಂಬರ್ಸ್ ಎಂಜಾಯ್ ಈಕ್ವಲ್ ಪವರ್ಸ್ ಆ್ಯಂಡ್ ಟೆನ್ಯೂರ್ಸ್. ಓನ್ಲಿ ದಿ CEC ಗೆಟ್ಸ್ ಫಸ್ಟ್ ಅಮಾಂಗ್ ಈಕ್ವಲ್ ಸ್ಟೇಟಸ್, ಅಂದರೆ ಎಲ್ಲ ಮೂವರಿಗೂ ಸಮಾನವಾಗಿರ್ತಕ್ಕಂಥ ಒಂದು ಅಧಿಕಾರ ಮತ್ತು ಪೇ ಅಂದರೆ ಅವರಿಗೆ ನೀಡ್ತಕ್ಕಂಥ ವೇತನ ಮತ್ತು ಟೆನ್ಯೂರ್ ಅಂದರೆ ಅವರ ಕಾರ್ಯಾವಧಿ ಎಲ್ಲನೂ ಸಮಾನವಾಗಿರುತ್ತೆ. ಬಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿರ್ತಾರೆ ಅಂದರೆ ಮುಖ್ಯ ಚುನಾವಣಾ ಆಯುಕ್ತರು ಯಾರಿರ್ತಾರೆ ಅವರಿಗೆ ಫಸ್ಟ್ ಅಮಾಂಗ್ ಈಕ್ವಲ್ಸ್ ಅಂತ ಕರೀತಾರೆ. ಅಂದರೆ ಎಲ್ಲರಿಗಿಂತ ಸ್ವಲ್ಪ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಇನ್ನು ಅವರ ಟೆನ್ಯೂರ್, ಅವರ ಕಾರ್ಯಾವಧಿ ಎಷ್ಟು ವರ್ಷ ಮತ್ತು ಅವ್ರನ್ನ ವಜಾಗೊಳಿಸ್ತಕ್ಕಂಥ ವಿಧಾನ ಏನು ಅಂತ ನಾವು ನೋಡೋದಾದ್ರೆ 6 years ಆರ್ ಅಪ್ ಟು 65 years, ಅಂದರೆ ಅವರು ಅಪಾಯಿಂಟ್ಮೆಂಟ್ ದಿನಾಂಕದಿಂದ 6 ವರ್ಷಗಳ ಕಾಲ ಅಥವಾ 65 ವರ್ಷಗಳವರೆಗೂ ಇವೆರಡರಲ್ಲಿ ಯಾವುದು ಫಸ್ಟ್ ಆಗುತ್ತೆ ಅಲ್ಲಿಯವರೆಗೂ ಅವರು ಈ ಒಂದು ಹುದ್ದೆಯನ್ನು ಹೊಂದಬಹುದಾಗಿರುತ್ತೆ. ಸೊ ಇವರನ್ನು ರಿಮೂವ್ ಮಾಡ್ತಕ್ಕಂಥದ್ದು ಓನ್ಲಿ ಬೈ ಇಂಪೀಚ್ಮೆಂಟ್ 2/3 ಮೆಜಾರಿಟಿ ಇನ್ ಬೋತ್ ಹೌಸಸ್, ಅಂದರೆ ಉಭಯ ಸದನಗಳಲ್ಲಿ
2/3 ಮೆಜಾರಿಟಿಯನ್ನು ತೆಗೆದುಕೊಳ್ಳುವ ಮುಖಾಂತರ ಸೊ ಇವರನ್ನ ರಿಮೂವ್ ಮಾಡ್ಬೋದಾಗಿರುತ್ತೆ. ಸೊ ಎಲೆಕ್ಷನ್ ಕಮಿಷನರ್ ಅಂದರೆ ಚೀಫ್ ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡಬೇಕಾಗಿದ್ರೆ ಇಂಪೀಚ್ಮೆಂಟ್ ಮಹಾಭಿಯೋಗವನ್ನು ಮಾಡಬೇಕಾಗಿರುತ್ತೆ. 2/3 ಮೆಜಾರಿಟಿ ಎರಡೂ ಹೌಸ್ಗಳಲ್ಲಿ ಬರಬೇಕಾಗಿರುತ್ತೆ. ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡಲಿಕ್ಕೆ ಬೈ ದಿ ಪ್ರೆಸಿಡೆಂಟ್ ಆನ್ CEC's ರೆಕಮೆಂಡೇಶನ್ ಅಂದರೆ ಚೀಫ್ ಎಲೆಕ್ಷನರ್ ಕಮಿಷನರ ಒಂದು ಶಿಫಾರಸುಗಳ ಆಧಾರದ ಮೇಲೆ ರಾಷ್ಟ್ರಪತಿಗಳು ಎಲೆಕ್ಷನ್ ಕಮಿಷನರ್ಗಳನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಅವ್ರು ಕೊಟ್ಟಿರ್ತಕ್ಕಂಥ ಪವರ್ಸ್ ಏನು ಮತ್ತು ಫಂಕ್ಷನ್ಸ್ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದರೆ ದೇ ಕಂಡಕ್ಟ್ ಎಲೆಕ್ಷನ್ಸ್ ಫಾರ್ ಲೋಕಸಭಾ ಲೋಕಸಭೆಗೆ ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು, ರಾಜ್ಯಸಭೆಗೆ ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು, ಸ್ಟೇಟ್ ಅಸೆಂಬ್ಲಿಗಳಿಗೆ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದು, ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ಗೆ ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು ಅವರ ಜವಾಬ್ದಾರಿ ಆಗಿರುತ್ತೆ. ಅದರ ಜೊತೆಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನು ಅವರು ಜಾರಿಗೆ ತರ್ತಾರೆ. ನೀತಿ ಸಂಹಿತೆ ಅಂತ ನಾವೇನು ಹೇಳ್ತೇವೆ ಅದನ್ನ ಸದಾಚಾರ ಸಂಹಿತೆ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ ಜಾರಿಗೆ ತರ್ತಕ್ಕಂಥದ್ದು ಕೂಡ ಇವರ ಜವಾಬ್ದಾರಿ ಆಗಿರುತ್ತೆ. ಅದರ ಜೊತೆಗೆ ವೋಟರ್ ಲಿಸ್ಟ್ ಮತ್ತೆ ಮೈನಾರಿಟಿ ಕ್ಯಾಂಪೇನ್ ಫಿನಾನ್ಸ್ ಅಂದ್ರೆ ಮತದಾರರ ಪಟ್ಟಿಯನ್ನ ತಯಾರಿ ಮಾಡ್ತಕ್ಕಂಥದ್ದು ಕೂಡ ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಕೆನ್ ಆರ್ಡರ್ ರೀಪೋಲ್ಸ್ ಆರ್ ಕ್ಯಾನ್ಸಲ್ ಎಲೆಕ್ಷನ್ಸ್ ಇನ್ ಕೇಸ್ ಆಫ್ ಮಾಲ್ ಪ್ರಾಕ್ಟೀಸ್. ಏನಾದರೂ ತಪ್ಪಾಗಿ ಮತದಾನ ಆಗಿದ್ದರೆ ಆ ಒಂದು ಎಲೆಕ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥ ಅಧಿಕಾರ, ಮರು ಚುನಾವಣೆಯನ್ನ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನೀಡಲಾಗಿರುತ್ತೆ. ಹ್ಯಾಂಡಲ್ಸ್ ಎಲೆಕ್ಷನ್ ಡಿಸ್ಪ್ಯೂಟ್ಸ್ ಅಂಡ್ ಡಿಸ್ಕ್ವಾಲಿಫಿಕೇಶನ್ಸ್ ಅಂದ್ರೆ ಇದರಲ್ಲಿ ಬರ್ತಕ್ಕಂಥ ಒಂದು ವಿವಾದಗಳೇನಿರುತ್ತೆ ಮತ್ತೆ ಡಿಸ್ಕ್ವಾಲಿಫಿಕೇಶನ್ಸ್ ಏನಿರುತ್ತೆ ಇವೆಲ್ಲವನ್ನ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಇನ್ನು ಇವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಮಿಷನರಿಯನ್ನ ನಾವಿಲ್ಲಿ ನೋಡೋದಾದ್ರೆ ಚೀಫ್ ಎಲೆಕ್ಷನ್ ಆಫೀಸರ್ ಇನ್ ಈಚ್ ಸ್ಟೇಟ್ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬ ಚೀಫ್ ಎಲೆಕ್ಷನ್ ಆಫೀಸರ್ ಅನ್ನ ನೇಮಕ ಮಾಡುವ ಮುಖಾಂತರ ಸೊ ಇವರಿಗೆ ಬೆಂಬಲವನ್ನ ನೀಡಲಾಗುತ್ತೆ. ಅದ್ರ ಜೊತೆಗೆ ಡಿಸ್ಟ್ರಿಕ್ಟ್ ರಿಟರ್ನಿಂಗ್ ಆಫೀಸರ್ ಅಂತ ಇರ್ತಾರೆ, DRO ಅಂತ ಕರಿತೇವೆ. ಇನ್ನೊಬ್ಬರು ರಿಟರ್ನಿಂಗ್ ಆಫೀಸರ್ ಅಂತ ಇರ್ತಾರೆ, RO ಅಂತ ಇರ್ತಾರೆ. ಪರ್ ಕಾನ್ಸ್ಟಿಟ್ಯೂಯನ್ಸಿ ಅಂದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೂ ಒಬ್ಬ DRO ಮತ್ತೆ ಒಬ್ಬ RO ಅನ್ನ ನೇಮಕ ಮಾಡಲಾಗಿರುತ್ತೆ. ಪ್ರಿಸೈಡಿಂಗ್ ಆಫೀಸರ್ ಅಟ್ ಬೂತ್ ಲೆವೆಲ್ ಅಂಡ್ ಗ್ರೌಂಡ್ ಸ್ಟಾಫ್ ಅಸಿಸ್ಟ್ ಅಂದ್ರೆ ಈ ಬೂತ್ ಲೆವೆಲ್ ಅಲ್ಲಿ ಒಬ್ಬ ಪ್ರಿಸೈಡಿಂಗ್ ಆಫೀಸರ್ ಅನ್ನ ನೇಮಕ ಮಾಡಲಾಗುತ್ತೆ ಅಂಡ್ ಗ್ರೌಂಡ್ ಸ್ಟಾಫ್ ಕೂಡ ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ ನೇಮಕ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1038. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಥ್ರೂ ದ ಕ್ವೆಶ್ಚನ್ ಅಂಡ್ ಗಿವ್ ದಿ ಆನ್ಸರ್. ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು with next updates. Till then, keep reading, take care of yourselves, and thank you very much for watching this.